ಇನ್ನು ಕಾಂಗ್ರೆಸ್ನಲ್ಲಿ ಒಂದೇ ಬಣ, ಖರ್ಗೆ, ಸೋನಿಯಾ, ರಾಹುಲ್ ಬಣ. ಬೆಳಗಾವಿಯಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ನಿರಂತರವಾಗಿ ಅಹಿಂದ ಪರ ದನಿ ಎತ್ತಿದವರು. ಸತೀಶ್ ಜಾರಕಿಹೊಳಿ ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ. ರಾಜ್ಯದಲ್ಲಿ ಕುರ್ಚಿ ಕದನ ಇದೆ, ಆದರೆ ಅದು ಬಿಜೆಪಿಯಲ್ಲಿದೆ, ನಮ್ಮಲ್ಲಿಲ್ಲ. ಸತೀಶ್ ಜಾರಕಿಹೊಳಿ ಅವರು ನಿರಂತರವಾಗಿ ಅಹಿಂದ ಪರ ಧ್ವನಿ ಎತ್ತವರು, ಮೌಢ್ಯ ಮತ್ತು ಮೂಢನಂಬಿಕೆಯ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ದುರ್ಬಲ ವರ್ಗದವರ ಬಗ್ಗೆ ಕಾಳಜಿ ಇಟ್ಕೊಂಡಿರೋರು. ಅವರು ಹೋರಾಟ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಕಾಂಗ್ರೆಸ್ ಅಲ್ಲಿ ಒಂದೇ ಒಂದು ಬಣ, ಕಾಂಗ್ರೆಸ್ ಬಣ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಬಣ, ಬೇರೆ ಯಾವುದೇ ಬಣ ಇಲ್ಲ. ಕಾಂಗ್ರೆಸ್ ಅಲ್ಲಿ ಒಂದೇ ಒಂದು ಬಣ, ಕಾಂಗ್ರೆಸ್ ಬಣ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಬಣ, ಬೇರೆ ಯಾವುದೇ ಬಣ ಇಲ್ಲ. ರಾಜ್ಯದಲ್ಲಿ ಕುರ್ಚಿ ಕದನ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಶೋಕನ್ನ ಮತ್ತು ವಿಜೇಂದ್ರ ಅವ್ರನ್ನ ತೆಗಿಲಿಕ್ಕೆ ಭಾಳ ದೊಡ್ಡ ದಂಡೆ ಡೆಲ್ಲಿಗೆ ಬಂದಿತ್ತು. ಅದ್ರ ಬಗ್ಗೆ ಯಾಕೆ ಸ್ವಲ್ಪ ಚರ್ಚೆ ಮಾಡಿ. ಯಾಕಂದರೆ ಅವರೇನಾದರೂ ಅವಿಶ್ವಾಸ ನಿರ್ಣಯನ ಮಂಡನೆ ಮಾಡ್ತೀನಿ ಅಂದರು. ಅವ್ರಿಗೇನಾದರೂ ವಿಶ್ವಾಸ ಇದ್ದರೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲಿ, ಅದಕ್ಕೆ ಪೂರ್ಣ ವಿಶ್ವಾಸದಿಂದ ನಾವು ಉತ್ತರ ಕೊಡ್ತೇವೆ. ಇನ್ನು ನಮ್ಮಲ್ಲಿ ಯಾವುದೇ ರೀತಿಯ ಬಣ ರಾಜಕೀಯ ಇಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲೇ ಬಣ ರಾಜಕೀಯ ಹೆಚ್ಚಾಗಿರೋದು. ಆರ್ ಅಶೋಕ್ರನ್ನ ಇಳಿಸಬೇಕೆಂದು ಒಂದು ಬಣ ಯತ್ನ ಪಡ್ತಾ ಇದೆ. BYV ಅವ್ರನ್ನ ಇಳಿಸಬೇಕು, ವಿಜೇಂದ್ರನ ಇಳಿಸಬೇಕು ಅಂತ ಇನ್ನೊಂದು ಬಣ ಪ್ರಯತ್ನ ಪಡ್ತಾ ಇದೆ. ಇದು ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ. ನಮ್ಮಲ್ಲಿ ಯಾವುದೇ ಬಣ ರಾಜಕೀಯ ಇಲ್ಲ, ಆದರೆ ಬಿಜೆಪಿಯಲ್ಲಿ ಮಾತ್ರ ಜೋರಾಗಿದೆ. ನಮ್ಮಲ್ಲಿ ಯಾವುದೇ ಒಡಕಿಲ್ಲ, ಫುಲ್ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರ ಪಕ್ಷದಲ್ಲೇ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳಿದೆ, ಆಯ್ತಾ. ಆರ್ ಅಶೋಕ್ ಅವ್ರನ್ನ ತೆಗಿಬೇಕು ಅಂತ ಒಂದು ಗುಂಪಿದೆ, ವಿಜೇಂದ್ರನ ತೆಗಿಬೇಕು ಅಂತ ಇನ್ನೊಂದು ಗುಂಪಿದೆ, ಆಯಿತಾ. ಅವರಲ್ಲಿ ಒಣ ರಾಜಕೀಯ, ಬಣ ರಾಜಕೀಯ ಎಲ್ಲ ನಡೀತಾ ಉಂಟು. ಸೊ ಅವ್ರು ಸ್ವಲ್ಪ ಅವ್ರ ಮನೆ ಸರಿ ಮಾಡಿಕೊಂಡ್ರೆ ಸಾಕೀಗ. ಅವ್ರ ಪಕ್ಷದಲ್ಲೇ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳಿದೆ, ಆಯಿತಾ. ಆರ್ ಅಶೋಕ್ ಅವ್ರನ್ನ ತೆಗಿಬೇಕು ಅಂತ ಒಂದು ಗುಂಪಿದೆ, ವಿಜೇಂದ್ರನ ತೆಗಿಬೇಕು ಅಂತ ಇನ್ನೊಂದು ಗುಂಪಿದೆ, ಆಯಿತಾ. ಅವರಲ್ಲಿ ಒಣ ರಾಜಕೀಯ, ಬಣ ರಾಜಕೀಯ ಎಲ್ಲ ನಡೀತಾ ಉಂಟು. ಸೊ ಅವ್ರು ಸ್ವಲ್ಪ ಅವ್ರ ಮನೆ ಸರಿ ಮಾಡಿಕೊಂಡ್ರೆ ಸಾಕೀಗ. ಅವ್ರ ಪಕ್ಷದಲ್ಲೇ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳಿದೆ, ಆಯಿತಾ. ಆರ್ ಅಶೋಕ್ ಅವ್ರನ್ನ ತೆಗಿಬೇಕು ಅಂತ ಒಂದು ಗುಂಪಿದೆ, ವಿಜೇಂದ್ರನ ತೆಗಿಬೇಕು ಅಂತ ಇನ್ನೊಂದು ಗುಂಪಿದೆ, ಆಯಿತಾ. ಅವರಲ್ಲಿ ಒಣ ರಾಜಕೀಯ, ಬಣ ರಾಜಕೀಯ ಎಲ್ಲ ನಡೀತಾ ಉಂಟು.